ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂದ್ರೆ ಪ್ಯೂಬಿಕ್ ಹೇರ್ಸ್ ಅಂದ್ರೆ ನಿಮ್ಮ ಏನು ಜನನಾಂಗದ ಸುತ್ತ ಇರುವಂತ ಹೇರ್ಸ್ ರಿಮೂವ್ ಮಾಡುವಂತದ್ದು ಹೇಗೆ ಏನೇನು ಆಪ್ಷನ್ ಇದೆ. ಸೊ ಅದನ್ನ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಪ್ಯೂಬಿಕ್ ಹೇರ್ಸ್ ರಿಮೂವ್ ಮಾಡೋಕ್ಕೆ ಏನೇನು ವಿಧಾನ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ, ನಂಬರ್ 1 ವ್ಯಾಕ್ಸಿಂಗ್, ನಂಬರ್ 2 ಟ್ರಿಮ್ಮಿಂಗ್, ನಂಬರ್ 3 ಹೇರ್ ರಿಮೂವಲ್ ಕ್ರೀಮ್, ಮತ್ತೆ ನಂಬರ್ 4 ಏನು ಲೇಸರ್ ಟ್ರೀಟ್ಮೆಂಟ್ ತಗೋತಾರೆ, ಹೇರ್ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್. ವ್ಯಾಕ್ಸಿಂಗ್ ಮಾಡಿಸೋದು ಸೇಫೇನೆ, ಮಾಡಿಸ್ಬೋದು. ಸೊ ನೀವು ಎಲ್ಲಾದ್ರೂ ಸ್ಪಾ ಅಥವಾ ಪಾರ್ಲರ್ಗೆ ಹೋಗಿ ಕೇಳಿದ್ರೆ ಬಿಕಿನಿ ವ್ಯಾಕ್ಸ್ ಅಂತ ಹೇಳಿದ್ರೆ ಇದನ್ನ ಮೇಲ್ಸ್ಗೂ ಮಾಡ್ತಾರೆ, ಫೀಮೇಲ್ಸ್ಗೂ ಮಾಡ್ತಾರೆ. ಬಟ್ ನೀವು ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಳುವಾಗ ಪಕ್ಕಾ ಪ್ರೊಫೆಷನಲ್ ಏನಿರ್ತಾರೆ ಅಂದ್ರೆ ಅವರು ವ್ಯಾಕ್ಸಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ಅವ್ರನ್ನ ಪಕ್ಕಾ ಪ್ರೊಫೆಷನಲ್ ಅಂತ ಹೇಳ್ತಾರೆ. ಅಂತವ್ರ ಹತ್ರ ಮಾತ್ರ ನೀವು ವ್ಯಾಕ್ಸಿಂಗ್ ಮಾಡಿಸೋದು ಬೆಟರ್. ಕೆಲವರು ಕತ್ರಿ ಸಿಸರ್ ಯೂಸ್ ಮಾಡಿ ಟ್ರಿಮ್ಮಿಂಗ್ ಮಾಡ್ಕೊಂತಾರೆ. ಇನ್ ಕೆಲವರು ಶೇವ್ ಟ್ರಿಮ್ಮರ್ ಏನ್ ಬರುತ್ತೆ ಸೊ ಅದರಿಂದನೂ ಟ್ರಿಮ್ ಮಾಡ್ತಾರೆ. ಬಟ್ ನಾನಿಲ್ಲಿ ಒಂದ್ ಹೇಳಕ್ಕೆ ವಿಷಯ ಏನ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಸಿಸರ್ ಯೂಸ್ ಮಾಡೋ ಹಾಗಿದ್ರೆ ಇವಾಗೆಲ್ಲ ಸಿಸರ್ ಮುಂದೆ ಶಾರ್ಪ್ ಇರೋಂತ ಸಿಸರ್ನ ಯೂಸ್ ಮಾಡಬೇಡಿ ದಯವಿಟ್ಟು. ಅದು ಮೈಲ್ಡ್ ಆಗಿ ಏನು ಒಂಥರ ನಯಸ್ಸಿಗಿರುತ್ತೆ ಮುಂದೆ, ಅಂದ್ರೆ ತುದಿ, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಕತ್ತರಿಯ ತುದಿ ಭಾಗ ನಯಸ್ ಇರುತ್ತೆ. ಸೊ ಅಂತ ಕತ್ರಿನ ಯೂಸ್ ಮಾಡಿ, ಶಾರ್ಪ್ ಇರುವಂತ ಕತ್ರಿನ ಯೂಸ್ ಮಾಡಪ್ಪ ಅಂದ್ರೆ ಹೇರ್ ರಿಮೂವಲ್ ಕ್ರೀಮ್. ಇವಾಗೆಲ್ಲ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೇರ್ ರಿಮೂವಲ್ ಕ್ರೀಮ್ ಏನಪ್ಪಾ ಅಂದ್ರೆ ಬಾಡಿಗೆ ಮತ್ತೆ ಏನು ಲೆಗ್ಸ್ಗೆ, ಹ್ಯಾಂಡ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಸೊ ದಯವಿಟ್ಟು ಅಂತ ಹೇರ್ ರಿಮೂವಲ್ ಕ್ರೀಮ್ ನ ಯೂಸ್ ಮಾಡಕ್ ಹೋಗ್ಬೇಡಿ. ಇನ್ನು ಟ್ರಿಮ್ಮರ್ ಯೂಸ್ ಮಾಡೋದಾದ್ರೆ ದಯವಿಟ್ಟು ಮರಿದ್ದೆ ನೀವು ಯಾವಾಗ್ಲೇ ಟ್ರಿಮ್ ಮಾಡಿದ್ರು ಟ್ರಿಮ್ಮರ್ದು ಏನ್ ಹೆಡ್ ಕೊಟ್ಟಿರ್ತಾರಲ್ವಾ ಪ್ಲಾಸ್ಟಿಕ್ದು, ಸೊ ಅದನ್ನ ಯೂಸ್ ಮಾಡಿ ದಯವಿಟ್ಟು ಟ್ರಿಮ್ ಮಾಡಿ. ಲೇಸರ್ ಟ್ರೀಟ್ಮೆಂಟ್ ನಾನು ಅಷ್ಟೊಂದು ರೆಕಮೆಂಡ್ ಮಾಡೋದಕ್ಕೆ ಹೋಗಲ್ಲ. ನಿಮ್ಗೆ ಅದೇ ಪಾರ್ಟ್ಗೆ ಅಂತ ಏನಾದ್ರೂ ನಿಮ್ಗೆ ಹೇರ್ ರಿಮೂವಲ್ ಕ್ರೀಮ್ ಸಿಕ್ಕಿದ್ರೆ ಮಾತ್ರ ಅದ್ರ ಮೇಲೆ ಏನ್ ಮೆನ್ಷನ್ ಮಾಡಿರ್ತಾರೆ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಚೆನ್ನಾಗಿ ಓದ್ಕೊಂಡು ಅದಾದ ನಂತರ ಮಾತ್ರ ಹೇರ್ ರಿಮೂವಲ್ ಕ್ರೀಮ್ ನ ಯೂಸ್ ಮಾಡಿ. ಬಾಡಿ ಹೇರ್ ರಿಮೂವಲ್ ಕ್ರೀಮ್ ಏನ್ ಬರುತ್ತೆ ಅಲ್ವಾ, ಸೊ ಅದನ್ನ ಅಲ್ಲಿಗೆ ಯೂಸ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಕೆಲವೊಬ್ಬರಿಗೆ ಓರಲ್ ಸೆಕ್ಸ್ ಮಾಡುವಾಗ ನಿಮ್ಮ ಪಾರ್ಟ್ನರ್ ಮೇಲ್ಸ್ ಆರ್ ಫೀಮೇಲ್ಸ್ ಯಾರಾದ್ರೂ ಆಗಿರ್ಬೋದು, ಓರಲ್ ಸೆಕ್ಸ್ ಮಾಡುವಾಗ ಕೆಲವೊಬ್ಬರಿಗೆ ಹೇರ್ಸ್ ಇದ್ರೆ ಇಷ್ಟ ಆಗೋದಿಲ್ಲ. ಅದೊಂಥರ ಅವ್ರಿಗೆ ಇರಿಟೇಷನ್ ಆಗೋದು ಆ ತರ ಎಲ್ಲ ಆಗ್ತಾ ಇರುತ್ತೆ. ಸೊ ಬೆಟರ್ ನೀವು ಏನು ಹೇರ್ ರಿಮೂವ್ ಮಾಡೋಂಥದ್ದು. ಇನ್ನು ನಂಬರ್ 2 ಏನಪ್ಪಾ ಅಂದ್ರೆ, ಈ ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಫುಲ್ ಬಾಡಿ ಎಲ್ಲ ಸ್ವೆಟ್ ಆಗ್ತಾ ಇರುತ್ತೆ. ಸೊ ನೀವು ಹೊರಗಡೆ ಇರ್ತೀರಾ, ಈವನ್ ಮೇಲ್ಸ್ ಆರ್ ಫೀಮೇಲ್ಸ್ ಟೈಟ್ ಆಗಿರೋ ಬಟ್ಟೆ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಹೇರ್ ಅದು ತುಂಬಾ ಹೇರ್ ಗ್ರೋತ್ ಆದಾಗ ಅದರಿಂದ ಇನ್ಫೆಕ್ಷನ್ಸ್ ಆಗುವಂಥದ್ದು, ಇಲ್ಲ ಬ್ಯಾಡ್ ಸ್ಮೆಲ್ ಬರುವಂತದ್ದು ಈ ತರದ್ ಆಗ್ತಾ ಇರುತ್ತೆ. ಸೊ ಹೇರ್ ರಿಮೂವ್ ಮಾಡಲೇಬೇಕು ಅಂತ ನಾನು ಇಲ್ಲಿ ಹೇಳೋದಕ್ಕೆ ಹೋಗಲ್ಲ, ಅದು ಅವರವರ ಚಾಯ್ಸ್. ಸೊ ಹೇರ್ ರಿಮೂವ್ ಮಾಡಬೇಕು ಅಂತ ಅನ್ಕೊಳ್ಳೋರಿಗೆ ಈ 4 ಆಪ್ಷನ್ಸ್ ಇರುತ್ತೆ. ಸೊ ಇನ್ ಕೇಸ್ ಏನಾದ್ರೂ ನೀವು ಕೇರ್ಲೆಸ್ ಆಗಿ ಹೇರ್ ರಿಮೂವ್ ಮಾಡಕ್ ಹೋದ್ರೆ ಸ್ಕಿನ್ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ, ಅದು ಮೋಸ್ಟ್ ಡೇಂಜರ್. ಸೊ ನನ್ನ ವಿಡಿಯೋ ಇವತ್ತದು ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ.